let us continue the module 3. In the last presentation, you have studied about the business case for IP. Now, you will be studying about the adoption or adaptation of the Internet protocol. Coming to this adoption or adaptation, first, this IP, that is your Internet protocol, is providing a number of key features for the IoT field. So we will be thinking how to implement Internet protocol in a data center. Data center ಅಲ್ಲಿ ಆಗ್ಬೋದು ಅಥವಾ ಕ್ಲೌಡ್ ಸರ್ವಿಸಸ್ ಅಲ್ಲಿ ಆಗ್ಬೋದು ಅಥವಾ ಆಪರೇಷನ್ ಸೆಂಟರ್ಸ್ ಅಲ್ಲಿ ಆಗ್ಬೋದು. ಲೈಕ್ ಹೌ ಟು ಇಂಪ್ಲಿಮೆಂಟ್ ದಟ್ ಪರ್ಟಿಕ್ಯುಲರ್ IP, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಥವಾ ಅಪ್ಲಿಕೇಶನ್ಸ್ ಅಲ್ಲಿ ಆಗ್ಬೋದು. We will be thinking how to implement this particular Internet protocol. So for this purpose, we have a number of network layer protocols. ಎಷ್ಟೊಂದು protocols ಇದೆ, but ಆ protocols ಜೊತೆ we will make use of this internet protocol. Internet protocol ನ ನಾವು ಯೂಸ್ ಮಾಡ್ತೀವಿ for the point of contention between the computer networking experts. ನಾವು ಕಂಪ್ಯೂಟರ್ ನೆಟ್ವರ್ಕ್ ಎಕ್ಸ್ಪರ್ಟ್ಸ್ ದ ಪಾಯಿಂಟ್ ಆಫ್ ವ್ಯೂ ಇಂದ ಕನ್ಸಿಡರ್ ಮಾಡಿದಾಗ we will make use of this internet protocol also. ಈ ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ IP ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ನಮಗೆ ಎರಡು ತರ ಮಾಡೆಲ್ಸ್ ಬರುತ್ತೆ. ಒಂದು ಅಡಾಪ್ಟೇಷನ್ ಮಾಡೆಲ್ ಅಂತ ಹೇಳ್ತೀನಿ, ಇಲ್ಲ ಇನ್ನೊಂದು ಅಡಾಪ್ಷನ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಐದರ್ ನಾವು IP ಯೂಸ್ ಮಾಡ್ತಿದ್ರೆ ಒಂದು ಅಡಾಪ್ಷನ್ ಮಾಡೆಲ್ ನ ನಾವು ಯೂಸ್ ಮಾಡಬೇಕು ಅಥವಾ ಅಡಾಪ್ಟೇಷನ್ ಮಾಡೆಲ್ ನ ಯೂಸ್ ಮಾಡಬೇಕು. ಕಮಿಂಗ್ ಟು ಯುವರ್ ಅಡಾಪ್ಟೇಷನ್ ಮಾಡೆಲ್. ಅಡಾಪ್ಟೇಷನ್ ಅಂತ ಅಂದ್ರೆ ನಾವು ಅದನ್ನ ಅಪ್ಲಿಕೇಶನ್ ಲೇಯರ್ ಗೇಟ್ವೇಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಏನಕ್ಕೆ ಇಂಪ್ಲಿಮೆಂಟ್ ಅಲ್ಲಿ ಅಪ್ಲಿಕೇಶನ್ ಲೇಯರ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ಇನ್ ಆರ್ಡರ್ ಟು ಎನ್ಶ್ಯೂರ್ ಅಂದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ದ ಗ್ಯಾರಂಟಿ ದಟ್ ದ ಟ್ರಾನ್ಸ್ಲೇಷನ್ ಬಿಟ್ವೀನ್ ಅ ನಾನ್ IP ಅಂಡ್ IP ಲೇಯರ್ಸ್ ಆರ್ ಕರೆಕ್ಟ್. IP ಲೇಯರ್ಸ್ ಮತ್ತೆ ನಾನ್ IP ಲೇಯರ್ಸ್ ಅಂದ್ರೆ ನಾವು ಲೈಕ್ ಇಂಟರ್ನೆಟ್ ಪ್ರೋಟೋಕಾಲ್ ನ ಯೂಸ್ ಮಾಡಿರೋ ಅಂತ ಲೇಯರ್ಸ್ ಮತ್ತೆ ಯೂಸ್ ಮಾಡಿಲ್ಲದೆ ಇರುವಂತ ಲೇಯರ್ಸ್ ಮಧ್ಯ ಹೌ ದ ಕಮ್ಯುನಿಕೇಶನ್ ಸ್ಟೇಕಿಂಗ್ ಅಂದ್ರೆ ಯಾವ ತರ ಡೇಟಾ ಟ್ರಾನ್ಸ್ಲೇಷನ್ ಆಗ್ತಾ ಇದೆ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ದ ಗ್ಯಾರಂಟಿ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ವಿ ವಿಲ್ ಗೋ ಫಾರ್ ದಿಸ್ ಅಡಾಪ್ಟೇಷನ್ ಟೆಕ್ನಿಕ್. ಅಡಾಪ್ಷನ್ ಅಂತ ಅಂದ್ರೆ ವೇರ್ ವಿ ವಿಲ್ ರೀಪ್ಲೇಸ್ ಅಂದ್ರೆ ಯಾವ್ದ್ಯಾವ್ದು ನಾನ್ IP ಲೇಯರ್ಸ್ ಇರುತ್ತೋ ಅದನ್ನೆಲ್ಲ ನಾವ್ ಏನ್ ಮಾಡ್ತೀವಿ, ವಿ ವಿಲ್ ರೀಪ್ಲೇಸ್ with IP layers counterparts. IP layers ಯಾವ್ದ್ಯಾವ್ದು ಒಂದೊಂದು ಪಾರ್ಟ್ ಇಂದ ನಾವು ಅದನ್ನ ರೀಪ್ಲೇಸ್ ಮಾಡಿ where it will helps in simplifying the deployment of the model and also the operation. So this is the difference between the adoption and the adaptation. Adaptation means it is implemented in the application layer gateway, that is ALGs, that is application layer gateways, where it will ensure or it will provide the guarantee that the translation between the non-IP and the IP layers are correct. ಅಂದ್ರೆ correct ಆಗಿದೆ and it will provide security. Adoption ಅಂತ ಅಂದ್ರೆ it will replace non-IP layers ಎಲ್ಲಿರುತ್ತೋ ಅದನ್ನೆಲ್ಲ IP counterparts ಇಂದ replace ಮಾಡಿ ಡಿಪ್ಲಾಯ್ ಮಾಡಕ್ಕೆ ಅಥವಾ operations ನ perform ಮಾಡುವಾಗ it will make easy. In the same way, we have one more thing, that is your supervisory control and data acquisition. Supervisory control and data acquisition, which will be abbreviated as your SCADA, where these are some of the examples for your vertical market deployments. ಇದು both IP adaptation model ಅಲ್ಲೂ ವರ್ಕ್ ಆಗುತ್ತೆ and adoption model ಅಲ್ಲೂ ವರ್ಕ್ ಆಗುತ್ತೆ. ಅಂದ್ರೆ ನಾನ್ IP ಮತ್ತೆ IP layers ನ ಅಡಾಪ್ಟ್ ಅಂದ್ರೆ ಯೂಸ್ ಮಾಡ್ಕೊಂಡು ಇಟ್ ಕ್ಯಾನ್ ಕಮ್ಯುನಿಕೇಟ್ ಆರ್ ನಾನ್ IP layers ನ IP layers ಇಂದ ರೀಪ್ಲೇಸ್ ಮಾಡಿನೂ ವರ್ಕ್ ಆಗುತ್ತೆ. ಅಂಡ್ ದಿಸ್ SCADA is an automation control system. ರಿಮೋಟ್ ಮಾನಿಟರಿಂಗ್ ಆಗ್ಬೋದು ಅಥವಾ ಒಂದು ಎಕ್ವಿಪ್ಮೆಂಟ್ ಅಥವಾ ನಾನು ಯಾವ್ದಾದ್ರು ಒಂದು ಡಿವೈಸ್ ನ ರಿಮೋಟ್ ಮಾನಿಟರಿಂಗ್ ಮಾಡಕ್ಕೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಐ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಟೆಕ್ನಿಕ್, ದಟ್ ಇಸ್ ಯೋರ್ ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್. ಅಂಡ್ ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ವೇರ್ ದಿಸ್ ಇಂಪ್ಲಿಮೆಂಟೇಷನ್ ವಿಲ್ ಮೇಕ್ ಯೂಸ್ ಆಫ್ ಯೋರ್ IP ಅಡಾಪ್ಟೇಷನ್ ಮೆಥಡ್ ನ ಯೂಸ್ ಮಾಡುತ್ತೆ, for which SCADA devices attached to serial interfaces ನ ಯೂಸ್ ಮಾಡಿಕೊಂಡು it will be attached to your SCADA. and gateways ನ ನಾವು ಟನಲಿಂಗ್ ಮೋಡ್ ಅಥವಾ ಟ್ರಾನ್ಸ್ಲೇಟಿಂಗ್ ದ ಟ್ರಾಫಿಕ್ ಎರಡು ಯಾವ ಬೇಸಿಸ್ ಮೇಲಾದ್ರೂ ನಾನು ಅದನ್ನ ಯೂಸ್ ಮಾಡ್ಬೋದು. ವಿತ್ IP ಅಡಾಪ್ಷನ್ ಮಾಡೆಲ್, ಇಷ್ಟೊತ್ತು ನಾನು ಹೇಳಿದ್ದು ಅಡಾಪ್ಟೇಷನ್ ಅಂತ ಅಂದ್ರೆ
ನಾವು ಇಲ್ಲಿ ಟನಲಿಂಗ್ ಅಥವಾ ಸೀರಿಯಲ್ ಇಂಟರ್ಫೇಸ್ ನ ಯೂಸ್ ಮಾಡಿಕೊಂಡು ಗೇಟ್ವೇಗೆ ಕನೆಕ್ಟ್ ಮಾಡ್ತೀನಿ. ವೇರ್ ಅಡಾಪ್ಷನ್ ಮಾಡಲ್ ಅಂತ ಅಂದ್ರೆ SCADA will be attached to your ಈಥರ್ನೆಟ್ ಅಂದ್ರೆ ಸ್ವಿಚಸ್ ಅಥವಾ ರೂಟರ್ಸ್ ಗೆ ಫಾರ್ವರ್ಡಿಂಗ್ ಮಾಡ್ಬೇಕಲ್ವಾ ಪ್ಯಾಕೆಟ್ಸ್ ನ ಒಂದಿಂದ ಇನ್ನೊಂದು ನೋಡ್ಗೆ, ಆವಾಗ ನಮಗೆ ಸ್ವಿಚಸ್ ಅಥವಾ ರೂಟರ್ಸ್ ಬೇಕು. ಸೊ ಇಟ್ ವಿಲ್ ಬಿ ಅಟ್ಯಾಚ್ಡ್ ವಿತ್ ಯೋರ್ ಈಥರ್ನೆಟ್ ನ ಯೂಸ್ ಮಾಡಿಕೊಂಡು ಇದೇನ್ ಮಾಡುತ್ತೆ, ಇಟ್ ವಿಲ್ ಬಿ ಕನೆಕ್ಟಿಂಗ್ ದೋಸ್ ಡಿವೈಸಸ್. IP adaptation technically serial interfaces na use ಮಾಡುತ್ತೆ, where in case of adoption model it will make use of the Ethernet in order to have the connectivity between your SCADA devices and also with the switches and routers. So along with this SCADA we have one more example, that is your ZigBee. As we have studied about the ZigBee technology in the previous module, the ZigBee will provide the solution which will run on non-IP stacks. So and it will make use of the gateway which will forward the traffic ಅಂದ್ರೆ ಡೇಟಾನ ಪಾಸ್ ಮಾಡಕ್ಕೆ to your application server. So ZigBee gateway ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ it acts as a translator between the ZigBee and the IP protocol stacks. ಟ್ರಾನ್ಸ್ಲೇಟರ್ ತರ ಆಕ್ಟ್ ಮಾಡುತ್ತೆ. Next we have some of the factors which should be determined in order to determine which model is best suited for last mile connectivity. Whether the adoption model better ಅಥವಾ adaptation model better ಅಂತ ನಾವು ಚೂಸ್ ಮಾಡೋದಕ್ಕೋಸ್ಕರ ಈ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ವಾಟ್ ಆರ್ ದೀಸ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ, ಫಸ್ಟ್ ವಿ ಹ್ಯಾವ್ bidirectional versus unidirectional data flow. Bidirectional ಅಥವಾ unidirectional data flow ಯಾವ ತರ ಸಪೋರ್ಟ್ ಮಾಡುತ್ತೆ. Next we have overhead for last mile communication paths, data flow model and the network diversity. So these are the four factors we will consider in order to tell whether which model is the best one, either the adoption model or the adaptation model. Let us see what is this bidirectional versus unidirectional data flow. Coming to this bidirectional or unidirectional data flow, bidirectional ಅಂತ ಅಂದ್ರೆ it should be generally like two-way communication ಇರುತ್ತೆ. Unidirectional ಅಂತ ಅಂದ್ರೆ ಒಂದು ವೇ ಅಲ್ಲಿ ಮಾತ್ರ ನಾವು ಕಮ್ಯುನಿಕೇಶನ್ ನ ಮಾಡ್ಬೋದು. ಸೊ ವೈಲ್ bidirectional communications ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಬಿಕಾಸ್ ಅದರಲ್ಲಿ ನಮಗೆ ಅಡ್ವಾಂಟೇಜಸ್ ಜಾಸ್ತಿ. Some last mile technologies offer optimization for unidirectional communication and some examples. For example, different classes of IoT devices ನಾನು ಏನಾದ್ರೂ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ, for example RFC 7228 may only infrequently need report ಅಂದ್ರೆ frequent ಆಗಿ ನಾನು ಡೇಟಾ ಹೋಗ್ಬೇಕು ಅಂತಂದ್ರೆ I will go for bidirectional. Unidirectional ನ ನಾವು ಯಾವಾಗ ಚೂಸ್ ಮಾಡ್ತೀವಿ ಅಂತ ಅಂದ್ರೆ when the data is infrequent, ಅಂದ್ರೆ ನನಗೆ frequent ಆಗಿ ಕಂಟಿನ್ಯೂಸ್ ಆಗಿ ಬೇಡ ಅಂದಾಗ ನಾನು unidirectional ನ ಚೂಸ್ ಮಾಡ್ತೀನಿ. ಅದೇ ತರ these sorts of devices, ಈ ತರ devices ಏನಾದ್ರೂ particularly ones that communicate through your low power wide area technology ನ ಯೂಸ್ ಮಾಡ್ಕೊಂಡು ಏನಾದ್ರೂ ಕಮ್ಯುನಿಕೇಟ್ ಮಾಡ್ತಿದೆ, ಅಥವಾ ನಾನು ಅದರಲ್ಲಿ ಆ ನೆಟ್ವರ್ಕಿಂಗ್ ಅಲ್ಲಿ ಯಾವ್ದಾದ್ರು ಸೆನ್ಸಾರ್ಸ್ ಲೈಕ್ ಯುವರ್ ಫೈರ್ ಸೆನ್ಸಾರ್ ಆಗ್ಬೋದು ಅಥವಾ ಅಲಾರ್ಮ್ಸ್ ಏನಾದ್ರೂ ಇದ್ರೆ, ಡೈಲಿ ಟೆಸ್ಟ್ ರಿಪೋರ್ಟ್ಸ್ ಈ ತರ ಏನಾದ್ರೂ ಇದ್ರೆ ಆ ಪರ್ಪಸ್ಗೆಲ್ಲ ನಾವು ಒನ್ ವೇ ಕಮ್ಯುನಿಕೇಶನ್ ಆದ್ರೂ ಚೂಸ್ ಮಾಡ್ಬೋದು, ಇಲ್ಲ ಟೂ ವೇ ಕಮ್ಯುನಿಕೇಶನ್ಸ್ ಆದ್ರೂ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ದೇರ್ ಇಸ್ ಓನ್ಲಿ ಒನ್ ವೇ ಕಮ್ಯುನಿಕೇಶನ್ ಇದೆ, ಡೇಟಾನ ಅಪ್ಲೋಡ್ ಮಾಡಕ್ಕೆ ಜಸ್ಟ್ ಸೆನ್ಸಾರ್ ಇಂದ ಸರ್ವರ್ ಮೆಸೇಜ್ ಹೋಗ್ಬೋದು, ಆ ಬೇರೆ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಪಾಸಿಬಲ್ ಇಲ್ಲ ಅಂತ ಅಂದ್ರೆ then it is not possible to download new software or firmware to the devices. ನಾವು ಹೊಸ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಮಾಡಕ್ ಆಗಲ್ಲ. ದಿಸ್ ಮೇಕ್ಸ್ ಇಂಟಿಗ್ರಿಟಿ ನ್ಯೂ ಅಂದ್ರೆ ಫೀಚರ್ಸ್ ನ ಅದಕ್ಕೆ ನಾವು ಅಡಾಪ್ಟ್ ಮಾಡಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ, ಹೊಸ ಫೀಚರ್ಸ್ ನ ಇಂಟಿಗ್ರೇಟ್ ಕಂಬೈನ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಹೊಸ ಫೀಚರ್ಸ್ ನ ನಾನು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಥವಾ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಐ ಮೇ ರಿಸಲ್ಟ್ ಇನ್ ಬಗ್ಸ್ ನ ತಿನ್ಬಿಟ್ಟು ಎರರ್ಸ್ ಬರ್ಬೋದು ಅಥವಾ ಸೆಕ್ಯೂರಿಟಿ ಮೇ ಫೇಲ್. Next we have the overhead for last mile. Coming to this overhead last mile, IP adoption implies a layered architecture. Adoption method ಏನ್ ಮಾಡುತ್ತೆ, layered architecture ನ implement ಮಾಡುತ್ತೆ and it will make use of the
IP ವರ್ಷನ್ಸ್ ದಟ್ ಈಸ್ ಯರ್ IPv4 ಮತ್ತೆ IPv6 ನ ಯೂಸ್ ಮಾಡುತ್ತೆ. IPv4 ಅಲ್ಲಿ ನಮಗೆ 20 bytes ನ ಹೆಡರ್ ಗೆ ಕೊಟ್ಬಿಡ್ತೀವಿ. ಅಟ್ ಅ ಮಿನಿಮಮ್ ರೇಟ್ 20 bytes will be allocated for your header. In IPv6 that will be 40 bytes at the IP network layer. IP network layer ಗೆ 40 bytes ನ ಕೊಟ್ಟಿರ್ತೀವಿ. And in the same way for the IP transport layer. IP transport layer ನ ನಾನು ಏನಾದ್ರೂ ಯೂಸ್ ಮಾಡ್ತಿದ್ದೀನಿ ಅಂದ್ರೆ I will go for user data protocol, that is your UDP, which will have the 8 bytes of header over it. While TCP, that is ಇಲ್ಲಿ ನಾವು ಎರಡು ತರ ಪ್ರೋಟೋಕಾಲ್ ನ ಯೂಸ್ ಮಾಡಬಹುದು. ಒಂದು ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್, ಇನ್ನೊಂದು TCP, that is your transmission control protocol, where UDP and connection less, where TCP is of the connection oriented. ನಾವು ಯಾವ ತರ ಡೇಟಾ ಅಂದ್ರೆ ಎಷ್ಟು bytes of data ನ ಅಲ್ಲಿ ಹೆಡರ್ ಗೆ ಕೊಡ್ತಿದೀವಿ ಅನ್ನೋ ಬೇಸಿಸ್ ಮೇಲೆ ನಾವು ಈ ಲೇಯರ್ಡ್ ಆರ್ಕಿಟೆಕ್ಚರ್ ಅಥವಾ ವರ್ಷನ್ ನ ಸೆಲೆಕ್ಟ್ ಮಾಡಬಹುದು. ಇಫ್ ದ ಡೇಟಾ ಟು ಬಿ ಫಾರ್ವರ್ಡೆಡ್ ಬೈ ಅ ಡಿವೈಸ್ ಇಸ್ ಇನ್ಫ್ರೀಕ್ವೆಂಟ್ ಆಗಿ ಏನಾದ್ರೂ ನಾನು ಡೇಟಾನ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ರೆ ದೆನ್ ದ ಓವರ್ ಹೆಡ್ ಇಸ್ ಲೆಸ್, ಅಂದ್ರೆ ಓವರ್ ಹೆಡ್ ಕಮ್ಮಿ ಇರುತ್ತೆ. ಬಟ್ ಇನ್ ಕೇಸ್ ಆಫ್ this is in case of your LPWA, that is your low power wide area technology. But consequently ಏನಾಗುತ್ತೆ, you have to decide whether the IP adoption model is necessary. Adoption model ಬೇಕಾ ಬೇಡವಾ ಅಂತ ನಾವು ಕನ್ಸಿಡರ್ ಮಾಡಬೇಕು. If it is, how it can be optimized. ನಾನೇನಾದ್ರೂ ಅದನ್ನೇ ಅಡಾಪ್ಟ್ ಮಾಡಬೇಕು ಅಥವಾ ಅದನ್ನೇ ಯೂಸ್ ಮಾಡಬೇಕು ಅಂತಂದ್ರೆ that should be optimized. This is same consideration applies for the control plane traffic that runs on your IP for low bandwidth ಆಗ್ಬೋದು ಅಥವಾ ಲಾಸ್ಟ್ ಮೈಲ್ ಲಿಂಕ್ಸ್ ಆಗ್ಬೋದು, where it will make use of some of the routing protocol and other verbose network services which is not required or called for optimization. So IP adoption implies a layered architecture. ಇದು layered architecture and it will have the overhead per packet overhead. ಅದು ವೇರಿ ಆಗುತ್ತೆ ಒಂದು ಯಾವ IP ವರ್ಷನ್ ನ ನಾವು ಯೂಸ್ ಮಾಡ್ತಿದ್ವಿ. ಲೈಕ್ IP ವರ್ಷನ್ ಬಂದು ನಿಮಗೆ IPv4 ಆಗ್ಬೋದು, ಇಲ್ಲ IPv6 ಆಗ್ಬೋದು. ಸೊ IPv4 ನ ಯೂಸ್ ಮಾಡಿದ್ರೆ 20 bytes of header ಗೆ ಹೊಟ್ಟೋಗಿರುತ್ತೆ and IPv6 ನ ಯೂಸ್ ಮಾಡಿದ್ರೆ 40 bytes at the IP network layer ಅಲ್ಲಿ ಹೋಗಿರುತ್ತೆ. In the same way for the IP transport layer UDP ಅಥವಾ TCP ನ ಯೂಸ್ ಮಾಡ್ತೀನಿ. UDP ನ ಏನಂದ್ರೆ ಕನೆಕ್ಷನ್ ಲೆಸ್ ನ ಯೂಸ್ ಮಾಡಿದ್ರೆ ಅದು ಜಸ್ಟ್ 8 bytes ಇರುತ್ತೆ. ಅದೇ ನಾನು TCP ನ ಯೂಸ್ ಮಾಡಿದ್ರೆ it will make use of 20 bytes. If the data to be forwarded by a device ಏನಾದ್ರೂ ಇನ್ಫ್ರೀಕ್ವೆಂಟ್ ಆಗಿ ಅಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಬೇಡ ಅಂತ ಅಂದ್ರೆ just only few bytes ಇದೆ ಅಂತ ಅಂದ್ರೆ which will have more overhead than a device data again, particularly it is in the case of your LPWA technology. And we have to decide whether this adoption model ಬೇಕಾ ಬೇಡವಾ, whether it is a compulsory one ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. This consideration applies to the control plane traffic which will run over your IP for low bandwidth ಆಗ್ಬೋದು, last mile links ಆಗ್ಬೋದು. And here we will make use of routing protocol where it is not required but it is ಅದ್ ಬೇಡ ಅಂತ ಅಂದ್ರೂ sometimes ನಾವು ಯೂಸ್ ಮಾಡುವಂತ ನೆಸೆಸಿಟಿ ಇರುತ್ತೆ. So this is about your overhead for last mile communication path. Next we have the data flow model. Coming to this data flow model, one of the benefit of your IP adoption ಏನಪ್ಪ ಇದ್ರದ್ದು ಅಡ್ವಾಂಟೇಜ್ ಅಂತ ಅಂದ್ರೆ ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಈಸಿಯಾಗಿ ಆಗುತ್ತೆ ಅಂಡ್ ಯಾವುದೇ ನೋಡಿಂದ ನಾನು ಡೇಟಾನ ಇನ್ನೊಂದು ನೋಡಿಗೆ ಈಸಿಯಾಗಿ ಕಳಿಸ್ಬೋದು. ಅಂದ್ರೆ ಎಕ್ಸ್ಚೇಂಜಿಂಗ್ ಆಫ್ ಡೇಟಾ ಆರ್ ಟ್ರಾನ್ಸ್ಫರಿಂಗ್ ದ ಡೇಟಾ ಫ್ರಮ್ ಒನ್ ನೋಡ್ ಟು ದಿ ಅದರ್ ನೋಡ್, ನೆಟ್ವರ್ಕ್ ಅಲ್ಲೇ ಆಗ್ಬೋದು ಅಥವಾ ಒನ್ ನೆಟ್ವರ್ಕ್ ಇಂದ ಇನ್ನೊಂದು ನೆಟ್ವರ್ಕ್ ಆಗ್ಬೋದು, ಅದನ್ನ ಈಸಿಯಾಗಿ ಮಾಡ್ಬೋದು. ಅಂಡ್ ಇಟ್ ವಿಲ್ ಪ್ರೊವೈಡ್ ಸೆಕ್ಯೂರಿಟಿ ಕೊಡುತ್ತೆ, ಪ್ರೈವಸಿ ಕೊಡುತ್ತೆ ಅಂಡ್ ಎವ್ರಿ ಅದರ್ ಫ್ಯಾಕ್ಟರ್ಸ್ ಅಥವಾ ಫೀಚರ್ಸ್ ನಾವ್ ಏನ್ ಇರುತ್ತೋ ದಟ್ ವಿಲ್ ಬಿ ಕಂಟ್ರೋಲ್ಡ್. However, in many IoT solution ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಡಿವೈಸ್ ಡೇಟಾ ಫ್ಲೋ ವಿಲ್ ಬಿ ಲಿಮಿಟೆಡ್. ಒಂದು ಅಪ್ಲಿಕೇಶನ್ ಅಥವಾ ಎರಡು ಅಪ್ಲಿಕೇಶನ್ ಮಧ್ಯ ಮಾತ್ರ ಡೇಟಾ ಫ್ಲೋ ಆಗೋ ತರ ಮಾಡಿರ್ತೀವಿ. ಬಟ್ ಅಡಾಪ್ಟೇಷನ್ ಮಾಡೆಲ್ ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಟ್ರಾನ್ಸ್ಲೇಷನ್ ಆಫ್ ಟ್ರಾಫಿಕ್ಸ್ ನೀಡ್ಸ್ ಟು ಅಕರ್ ಓನ್ಲಿ ಬಿಟ್ವೀನ್ ದ ಎಂಡ್ ಡಿವೈಸಸ್ ಆರ್ and one or two application servers. ಇದು ಜಸ್ಟ್ ಒಂದು ಅಡಾಪ್ಟೇಷನ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಇದು ಎಂಡ್ ಡಿವೈಸಸ್ ಅಲ್ಲಿ ಆಗ್ಬೇಕು, ಇಲ್ಲ ಅಂತ ಅಂದ್ರೆ ಒಂದು ಅಥವಾ ಎರಡು ಅಪ್ಲಿಕೇಶನ್ ಸರ್ವರ್ಸ್ ಅಲ್ಲಿ ಮಾತ್ರ ಆಗ್ಬೇಕು. ದ ಕಮ್ಯುನಿಕೇಶನ್ ಆರ್ ದ ಟ್ರಾನ್ಸ್ಲೇಷನ್ ಆಫ್ ಡೇಟಾ, ಆ ಡೇಟಾ ಟ್ರಾನ್ಸ್ಮಿಷನ್ ಆಗೋದು ಇಟ್ ಡಿಪೆಂಡ್ಸ್ ಆನ್ ದ ಟೊಪಾಲಜಿ. ನಾವು ಯಾವ ತರ ಟೊಪಾಲಜಿನ ಯೂಸ್ ಮಾಡಿ ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ವಿ ಅಂಡ್ ಹೌ ದ ಡೇಟಾ ಫ್ಲೋ ಶುಡ್ ಬಿ ಮೂವ್.
ಯಾವ ತರ ಡೇಟಾ ಮೂವ್ ಆಗಬೇಕು ಆ ಬೇಸಿಸ್ ಮೇಲೆ ನನಗೆ ಡಿಪೆಂಡ್ ಆಗುತ್ತೆ ಇನ್ ಯೋರ್ ಅಡಾಪ್ಟೇಷನ್ ಮಾಡೆಲ್. Both IP adaptation and adoption models have roles to play in last mile connectivity. Connectivity ಬಂದ್ರೆ ಅಂದ್ರೆ ಡೇಟಾ ಫ್ಲೋ ಅಲ್ಲಿ ಬಂದ್ರೆ ಎರಡು ಮೆಥಡ್ ನ ನಾವು ಅಪ್ಲೈ ಮಾಡ್ಕೋತೀವಿ. ಸೊ ಒನ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ನ ಈಸಿಯಾಗಿ ಪ್ರೊವೈಡ್ ಮಾಡುತ್ತೆ ಅಂಡ್ ಈಸಿ ಎಕ್ಸ್ಚೇಂಜ್ ಡೇಟಾ. ಒನ್ ನೋಡ್ ಇಂದ ಎಂಡ್ ಟು ಎಂಡ್ ಕಾನ್ಸೆಪ್ಟ್ ಆಗ್ಬೋದು ಅಥವಾ ಬೇರೆ ನೋಡ್ ಅಂದ್ರೆ ನೆಟ್ವರ್ಕ್ ಅಲ್ಲೇ ಇನ್ನೊಂದು ನೋಡಿಗೆ ಆಗ್ಬೋದು. ದೋ ಇಟ್ ವಿಲ್ ಪ್ರೊವೈಡ್ ಸೆಕ್ಯೂರಿಟಿ ಪ್ರೈವಸಿ ಅಂಡ್ ಅದರ್ ಫ್ಯಾಕ್ಟರ್ಸ್. ಅಂಡ್ IoT ನಲ್ಲಿ ಡಿವೈಸ್ ಡೇಟಾ ಫ್ಲೋನ ನಾವು ಲಿಮಿಟ್ ಮಾಡಿದೀವಿ. ಇಟ್ ಶುಡ್ ಬಿ ವಿತ್ ಇನ್ ಒನ್ ಅಪ್ಲಿಕೇಶನ್ ಆಗ್ಬೋದು ಅಥವಾ ಟೂ ಅಪ್ಲಿಕೇಶನ್ಸ್ ಆಗ್ಬೋದು. ಅಡಾಪ್ಟೇಷನ್ ಮೆಥಡ್ ನ ಯೂಸ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಆಫ್ ಟ್ರಾಫಿಕ್ ನೀಡ್ಸ್ ಟು ಅಕರ್ ಓನ್ಲಿ ಬಿಟ್ವೀನ್ ದಿ ಎಂಡ್ ಡಿವೈಸಸ್ ಮಧ್ಯೆ ಆಗ್ಬೇಕು ಅಥವಾ ಒಂದ್ ಅಥವಾ ಎರಡು ಅಪ್ಲಿಕೇಶನ್ ಸರ್ವರ್ ಮಧ್ಯೆ ಆಗ್ಬೇಕು. ಕಂಪ್ಲೀಟ್ ಅಪ್ಲಿಕೇಶನ್ ಮಧ್ಯೆನೇ ಆಗಲ್ಲ. ಅಂಡ್ ಇಟ್ ವಿಲ್ ಡಿಪೆಂಡ್ ದಿಸ್ ಅಡಾಪ್ಟೇಷನ್ ಮಾಡೆಲ್ ಅಥವಾ ಅಡಾಪ್ಷನ್ ಮಾಡೆಲ್ ಅಲ್ಲಿ ಯಾವ ತರ ಕಮ್ಯುನಿಕೇಟ್ ಆಗ್ತಿದೆ ಅಥವಾ ಡೇಟಾ ಫ್ಲೋ ಯಾವ ತರ ಆಗ್ತಿದೆ ಅನ್ನೋದು ನೆಟ್ವರ್ಕ್ ಟೊಪಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ದ ಡೇಟಾ ಫ್ಲೋ ಹೌ ಇಟ್ ಶುಡ್ ಬಿ ನೀಡೆಡ್ ನಮ್ಗೆ ಯಾವ ತರ ಬೇಕು ಡೇಟಾ ಫ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. And both IP adaptation and adoption model have to play roles in last mile connectivity. And in order to provide the connectivity, we will make use of this both IP adaptation method nu use ಮಾಡ್ತೀವಿ and adoption model nu use ಮಾಡ್ತೀವಿ. Coming to the network diversity, the last feature that we have considered in order to compare your adaptation model and the adoption model is the network diversity. ಅಡಾಪ್ಟೇಷನ್ ಮಾಡಲ್ದು ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಇಟ್ ವಿಲ್ ಡಿಪೆಂಡ್ ಆನ್ ದಿ ಸಿಂಗಲ್ ಫಿಸಿಕಲ್ ಅಂಡ್ ಮ್ಯಾಕ್ ಲೇಯರ್. ಫಿಸಿಕಲ್ ಲೇಯರ್ ಮತ್ತೆ ಮ್ಯಾಕ್ ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಇಸ್ ದ ಮೇನ್ ಡ್ರಾಬ್ಯಾಕ್. ಡ್ರಾಬ್ಯಾಕ್ ಇಸ್ ದಿ adaptation model will depend on your physical and MAC layer. For example, Zigbee devices ನಮಗೆ adaptation model ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. and this same restrictions holds for your ITU G.9903 and G3 PLC nodes. Therefore, a deployment must consider which application should run, ಯಾವ ಗೇಟ್ವೇ ಮೇಲೆ ಯಾವ ಅಪ್ಲಿಕೇಶನ್ ನ ರನ್ ಮಾಡ್ಬೇಕು, ಯಾವ ತರ ಕನೆಕ್ಟಿವಿಟಿನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಫಸ್ಟ್ ಕನ್ಸಿಡರ್ ಮಾಡಿರ್ಬೇಕು. ಅಂಡ್ ಇಂಟಿಗ್ರೇಷನ್ ಏನಾದ್ರೂ ಹೊಸದನ್ನ ಆಡ್ ಮಾಡೋದು ಅಥವಾ ಎಕ್ಸಿಸ್ಟೆನ್ಸ್ ಗೆ ನಾವು ಹೊಸ ಫಿಸಿಕಲ್ ಲೇಯರ್ ಅಥವಾ ಮ್ಯಾಕ್ ಲೇಯರ್ಸ್ ಆಗ್ಬೋದು ಅಥವಾ ಹೊಸ ಅಪ್ಲಿಕೇಶನ್ ಬಂದಾಗ ಅದ್ರ ಇಂಪ್ಯಾಕ್ಟ್ ಹೆಂಗಿರುತ್ತೆ ದಟ್ ಶುಡ್ ಬಿ ಪ್ರೀ ಪ್ಲಾನ್. ಅದನ್ನೆಲ್ಲ ನಾನು ಪ್ಲಾನ್ ಮಾಡಿರ್ಬೇಕು. ಎವ್ರಿಥಿಂಗ್ ದ ಆಪರೇಷನ್ ಅಂಡ್ ದಿ ಡೆಪ್ಲಾಯ್ಮೆಂಟ್ ಅದನ್ನ ಹೊಸ ಅಪ್ಲಿಕೇಶನ್ ಬರ್ತಿದೆ ಅಂದ್ರೆ ಹೆಂಗ್ ಡೆಪ್ಲಾಯ್ ಮಾಡಬೇಕು, ಅದಕ್ಕೆ ಯಾವ ತರ ಆಪರೇಷನ್ಸ್ ನಾನು ಪರ್ಫಾರ್ಮ್ ಮಾಡ್ಬೋದು ಅಥವಾ ಆ ಹೊಸ ಅಥವಾ ಎಕ್ಸಿಸ್ಟಿಂಗ್ ಯಾವ್ದು ಅಪ್ಲಿಕೇಶನ್ ಇರುತ್ತೋ ಅದು ಫಿಸಿಕಲ್ ಲೇಯರ್ ಅಥವಾ ಮ್ಯಾಕ್ ಲೇಯರ್ ನ ಹೆಂಗೆ ನಾನು ಆಡ್ ಮಾಡ್ಬೋದು, ಇದನ್ನೆಲ್ಲ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ಬೇಕು. This is how we can tell the difference between your adaptation model and the adoption model. Next we have the need for optimization. Why we need this optimization? ಏನಕ್ಕೆ ಬೇಕಪ್ಪ ಅಂತಂದ್ರೆ as we have seen now IoT technologies are almost now internet protocol na use ಮಾಡ್ತಾ ಇದೀವಿ and that is used in all the applications in order to provide the solution for a given problem. But challenge ಏನಂತ ಅಂದ್ರೆ ನಾವು IP ಎಷ್ಟೊಂದು ಫೀಚರ್ಸ್ ನ ಪ್ರೊವೈಡ್ ಮಾಡ್ತಿದೆ and IP is more advantage when compared to other protocols. But IP ಗೂ ನಮ್ಗೆ ಒಂದು ಚಾಲೆಂಜ್ ಇದೆ. ಏನಂತ ಅಂದ್ರೆ ಈಗ ಇರೋ ಎಕ್ಸಿಸ್ಟಿಂಗ್ ಗೆ ನಾನು ಏನಾದ್ರು ಹೊಸ ಸಿಸ್ಟಮ್ ನ ಅಥವಾ ಹೊಸ ನೋಡ್ ನ ಆಡ್ ಮಾಡ್ತಿದ್ದೀನಿ ಅಂತ ಅಂದಾಗ that if it is of a non-IP device, ಅದರಲ್ಲಿ IP ಅಂದ್ರೆ internet protocol ಇಲ್ಲ ಅಂತಂದ್ರೆ then it becomes a challenge for the IoT solution itself. So in order to overcome this we require the optimization. Optimization ಏನಪ್ಪಾ ಅಂತ ಅಂದ್ರೆ it will provide or it will ಹ್ಯಾಂಡಲ್ ದ ರೆಸ್ಟ್ರಿಕ್ಷನ್ಸ್ ಅಥವಾ ಏನಾದ್ರೂ ಲಿಮಿಟೇಷನ್ಸ್ ಇದ್ರೆ ಅದನ್ನ ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಾವು ಆಪ್ಟಿಮೈಸೇಷನ್ ವೇರಿಯಸ್ ಲೇಯರ್ಸ್ ಆಫ್ IP ಸ್ಟಾಕ್ ಏನಿರುತ್ತೋ ಅದರಲ್ಲಿ ವೇರಿಯಸ್ ಲೇಯರ್ಸ್ ಅಲ್ಲಿ ನಾವು ಆಪ್ಟಿಮೈಸೇಷನ್ ನ ಮಾಡ್ತಾ ಬರ್ತೀವಿ. ಬಿಕಾಸ್ ಇನ್ ಆರ್ಡರ್ ಟು ಹ್ಯಾಂಡಲ್ ದಿಸ್ ಪರ್ಟಿಕ್ಯುಲರ್ restrictions ಈ ಲಿಮಿಟೇಷನ್ ನ ಓವರ್ಕಮ್ ಮಾಡೋದಕ್ಕೆ we will use the technique called as the optimization. Next we have the constraint nodes. Constraint nodes anta andre where constraint nodes is nothing but your
ಕ್ಲಾಸಸ್ ಆಫ್ ಡಿವೈಸಸ್ ಅಂದ್ರೆ ನಮಗೆ IoT ಸೊಲ್ಯೂಷನ್ ನ ಪ್ರೊವೈಡ್ ಮಾಡ್ತಿದೀವಿ ಅಂತ ಅಂದ್ರೆ ವಿ ಹ್ಯಾವ್ ಎನ್ ನಂಬರ್ ಆಫ್ ಡಿವೈಸಸ್ ವಿಚ್ ಈಸ್ ಎಕ್ಸಿಸ್ಟಿಂಗ್, ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡ್ಕೊಂಡು ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಅಂಡ್ ಡಿಪೆಂಡಿಂಗ್ ಆನ್ ದ ಫಂಕ್ಷನ್, ಆ ಒಂದ್ ನೆಟ್ವರ್ಕ್ ಮತ್ತೆ ಇನ್ನೊಂದು ನೆಟ್ವರ್ಕ್ ನ ಕಂಪ್ಯಾರಿಸನ್ ಮಾಡಿದಾಗ ಅದರಲ್ಲಿ ಆರ್ಕಿಟೆಕ್ಚರು ಬೇರೆ ಇರ್ಬೋದು ಅಂಡ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಬಟ್ ದೇ ಇಟ್ ಮೇ ವೇರಿ. ಅನದರ್ ಲಿಮಿಟೇಷನ್ ಏನಪ್ಪಾ ಅಂತ ಅಂದ್ರೆ ದ ನೆಟ್ವರ್ಕ್ ಪ್ರೋಟೋಕಾಲ್ ಸ್ಟ್ಯಾಕ್ on an IoT node which may require some communicate through an unreliable path. ಅಂದ್ರೆ ಆ ಪಾತ್ ನಮಗೆ ಕರೆಕ್ಟ್ ಇಲ್ಲ ಅಂತ ಗೊತ್ತಿದ್ರು ಒಂದೊಂದ್ಸತಿ ಏನಾಗ್ಬಿಡುತ್ತೆ, ದ ಕಮ್ಯುನಿಕೇಶನ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಥ್ರೂ ದಟ್ ಪರ್ಟಿಕ್ಯುಲರ್ ಅನ್ರಿಲಯಬಲ್ ಪಾತ್. ಅಲ್ಲೇನಾದ್ರೂ ಫುಲ್ ಸ್ಟಾಕ್ IP ನ ನಾವು ಅವೈಲಬಲ್ ಇದ್ರೆ, ಇವನ್ ಇಫ್ ಫುಲ್ ಸ್ಟಾಕ್ IP ಇಸ್ ಅವೈಲಬಲ್ ಇದ್ರೂ ಏನಾಗುತ್ತೆ, ನಾವು ಈ ಅನ್ರಿಲಯಬಲ್ ಪಾತ್ ನ ಕನ್ಸಿಡರ್ ಮಾಡಿದಾಗ ಇಟ್ ವಿಲ್ ಕಾಸ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಯಾವ ತರ ಇರುತ್ತೆ ಅಂದ್ರೆ ಅನ್ಪ್ರಿಡಿಕ್ಟಬಲ್ ಔಟ್ಪುಟ್ ಆಗ್ಬೋದು ಅಥವಾ ಲಿಮಿಟೆಡ್, ನಾವು ಇನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಬಟ್ ಇಟ್ ವಿಲ್ ಬಿ ಲಿಮಿಟೆಡ್. ಅಂಡ್ ಥ್ರೂಪುಟ್ ಅವಾಗ ಅನ್ಪ್ರಿಡಿಕ್ಟಬಲ್ ಥ್ರೂಪುಟ್ ವೇರಿ ಆಗತ್ತೆ. ಅಂಡ್ ಲೋ ಕನ್ವರ್ಜೆನ್ಸ್ ವೆನ್ ಅ ಟೊಪಾಲಜಿ ಚೇಂಜ್ ಅಕರ್ಸ್. ಟೊಪಾಲಜಿ ಚೇಂಜ್ ಏನಾದ್ರೂ ಆದಾಗ ವಿ ಮೇ ಫೇಸ್ ದೀಸ್ ಮೆನಿ ಆಫ್ ದಿ ಪ್ರಾಬ್ಲಮ್ಸ್. ಕನ್ಸ್ಟ್ರೇಂಟ್ ನೆಟ್ವರ್ಕ್ಸ್ ಅಂತ ಅಂದ್ರೆ ಲೈಕ್ ಲಿಮಿಟೇಷನ್, ಆ ನೋಡಿಗೆ ಏನ್ ಕನ್ಸ್ಟ್ರೇಂಟ್ಸ್ ಲಿಮಿಟೇಷನ್ ಇದೆ ಅಂತ ಹೇಳ್ತೀವಿ. ಲೈಕ್ ನಾವು ಡಿಫ್ರೆಂಟ್ ನೋಟ್ಸ್ ನ ಯೂಸ್ ಮಾಡ್ತೀವಿ ಅಥವಾ ಥಿಂಗ್ಸ್ ನ ಯೂಸ್ ಮಾಡ್ತಿರ್ತೀವಿ, ಅವಾಗ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಬೋದು ಅಥವಾ ಆರ್ಕಿಟೆಕ್ಚರ್ ಆಗ್ಬೋದು, ಇಟ್ ವಿಲ್ ಬಿ ಸೇಮ್ ಆರ್ ಮೇ ನಾಟ್ ಆಫರ್ ದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ ದ ಸೇಮ್ ವೇ ಅನ್ರಿಲಯಬಲ್ ಪಾತ್ ನ ಯೂಸ್ ಮಾಡ್ಬೋದು ಇನ್ ಆರ್ಡರ್ ಟು ಹ್ಯಾವ್ ದ ಕಮ್ಯುನಿಕೇಶನ್ ಬೇಕಾಗಿರಲ್ಲ, ಆದ್ರೂ ಆ ಪಾತ್ ಅಲ್ಲೇ ನನಗೆ ಕಮ್ಯುನಿಕೇಶನ್ ಮಾಡೋ ತರ ಒಂದೊಂದು ಸಿಚುಯೇಷನ್ ಬರ್ಬೋದು. ದೋ ನಮ್ಮ ಹತ್ರ ಫುಲ್ IP ಸ್ಟ್ಯಾಕ್ ಇದ್ರೂ ಆ ಪರ್ಟಿಕ್ಯುಲರ್ ನೋಡ್ ಅಲ್ಲಿ ನಾನು ಯಾವ್ಯಾವ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೋದು ಅಂದ್ರೆ ಲಿಮಿಟೆಡ್ ಔಟ್ಪುಟ್ಸ್ ಬರ್ಬೋದು ಅಥವಾ ಅನ್ಪ್ರಿಡಿಕ್ಟಬಲ್ ಥ್ರೂಪುಟ್ಸ್, ಅಂದ್ರೆ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಇಸ್ ನಾಟ್ ಅನ್ ರಿಯಲ್ ಔಟ್ಪುಟ್. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅನ್ಪ್ರಿಡಿಕ್ಟಬಲ್, ದ ಔಟ್ಪುಟ್ ಮೇ ಬಿ ರಾಂಗ್, ಔಟ್ಪುಟ್ಟೇ ತಪ್ಪಾಗಿ ಬರ್ಬೋದು. ಅಂಡ್ ಲೋ ಕನ್ವರ್ಜೆನ್ಸ್, ಇದೆಲ್ಲ ಯಾವಾಗ ಆಗತ್ತೆ ಅಂದ್ರೆ ಟೊಪಾಲಜಿನ ಚೇಂಜ್ ಮಾಡಿದಾಗ. Finally, the power consumption acts as a key characteristics for your constraint nodes. Constraint nodes ಗೆ power consumption ಒಂದು key characteristic ಆಗಿ ಆಕ್ಟ್ ಮಾಡುತ್ತೆ. ನಾವು IoT ಡಿವೈಸಸ್ ಅಂದ್ರೆ IoT ಸಿಸ್ಟಮ್ ಅಲ್ಲಿ ಯಾವ ತರ ಡಿವೈಸಸ್ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಆಲ್ಮೋಸ್ಟ್ ಇಟ್ ಇಸ್ ಆಫ್ ಯೋರ್ ಬ್ಯಾಟ್ರಿ ಪವರ್ ಟೈಪ್ ಇರುತ್ತೆ. ಲೈಫ್ ಟೈಮ್ ಬ್ಯಾಟ್ರಿ ರಿಕ್ವೈರ್ಮೆಂಟ್ಸ್ ವೇರಿ ಫ್ರಮ್ ಫ್ಯೂ ಮಂತ್ಸ್ ಇಂದ ಅಥವಾ ಇಟ್ ಕುಡ್ ಬಿ 10+ years ತನಕ ವೇರಿ ಆಗ್ಬೋದು. ನಾವ್ ಯಾವ ತರ ಸೆಲೆಕ್ಷನ್ ಮಾಡ್ತೀವಿ, ಲೈಕ್ ನಾವು ನೆಟ್ವರ್ಕ್ ನ ಸೆಲೆಕ್ಟ್ ಮಾಡುವಾಗ ದ ಟೈಪ್ ಆಫ್ ದಿ ನೆಟ್ವರ್ಕಿಂಗ್ ಟೆಕ್ನಾಲಜಿ ಯಾವ ತರ ಇರಬೇಕು ಅಂತಂದ್ರೆ ಇಟ್ ಶುಡ್ ಹ್ಯಾವ್ ದಿ ಹೈ ಸ್ಪೀಡ್ ಒನ್ ಅಂತ ಅಂದ್ರೆ ನಾವು ಇಂಟರ್ನೆಟ್ ಆಗ್ಬೋದು, ವೈಫೈ ಆಗ್ಬೋದು ಅಥವಾ ಸೆಲ್ಯುಲಾರ್, ಈ ತರ ಒಂದು ಅಷ್ಟು ಟೆಕ್ನಾಲಜೀಸ್ ನ ಚೂಸ್ ಮಾಡ್ತೀವಿ. And current capabilities practically allow less than a year for these technologies on battery powered nodes. ಒಂದು ವರ್ಷಕ್ಕಿಂತ ಕಮ್ಮಿ ಇರುವಂತ ಟೆಕ್ನಾಲಜೀಸ್ ಅನ್ನ ಚೂಸ್ ಮಾಡ್ತಾ ಇದೆ. Power consumption is much less of a concern on nodes that do not require battery as an energy source. ಪವರ್ ಕನ್ಸಂಪ್ಷನ್ ಎಲ್ಲಿ ಕಮ್ಮಿ ಇರುತ್ತೆ ಅಂದ್ರೆ ಬ್ಯಾಟ್ರಿ ಪವರ್ಡ್ ಎಲ್ಲಿ ರಿಕ್ವೈರ್ಡ್ ಇರಲ್ಲ ಅಂತ ರಿಸೋರ್ಸಸ್ ಅಲ್ಲಿ ನಮಗೆ ಬ್ಯಾಟ್ರಿ ಅಥವಾ ಪವರ್ ಕನ್ಸಂಪ್ಷನ್ ತುಂಬಾ ಕಮ್ಮಿ ಇರುತ್ತೆ. ಬ್ಯಾಟ್ರಿ ಲೈಫ್ ನ ನಾವೇನಾದ್ರೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ರೆ ಲೈಕ್ ಬ್ಯಾಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು ಅಂತ ಅಂದ್ರೆ ಅಥವಾ ಲಾಂಗ್ ಟೈಮ್ ಬರಬೇಕು ಅಂತ ಅಂದ್ರೆ ನಾವು ಲೋ ಪವರ್ ಮೋಡ್ ಅಲ್ಲಿ ವರ್ಕ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಅಂದ್ರೆ ಯಾವಾಗ್ಲೂ ಆನ್ ಅಲ್ಲಿ ಇಡೋದ್ರ ಬದಲು ನಮ್ಗೆ ಯಾವಾಗ ಬೇಕು ಅವಾಗ ಆನ್ ಮಾಡೋದು ಅಥವಾ ಯಾವಾಗ ಬೇಡ ಅವಾಗ ಆಫ್ ಸ್ಟೇಟ್ ಅಲ್ಲಿ ಈ ತರ ಎನೇಬಲ್ ಮತ್ತೆ ಡಿಸೇಬಲ್ ಮಾಡ್ಕೊಂಡು ವಿ ಕ್ಯಾನ್ ಸೇವ್ ದ ಬ್ಯಾಟ್ರಿ ಲೈಫ್. So this is how we can save the power or the battery of a device. The power consumption, it acts as a key characteristic or a feature of your constraint nodes. Battery powered ನಮಗೆ few months ಇಂದ 10+ years ವರೆಗೂ ವೇರಿ ಆಗ್ಬೋದು. ಅಂಡ್ ನಾವು ಯಾವ ತರ ಟೆಕ್ನಾಲಜೀಸ್ ನ ಚೂಸ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಆಫ್ ಹೈ ಸ್ಪೀಡ್ ತುಂಬಾ ಜಾಸ್ತಿ ಇರಬೇಕು, ಸಚ್ ಆಸ್ ಇಂಟರ್ನೆಟ್ ಆಗ್ಬೋದು, ವೈಫೈ, ಸೆಲ್ಯುಲಾರ್ ಆರ್ ಮಲ್ಟಿ ಇಯರ್ ಬ್ಯಾಟ್ರಿ ಲೈಫ್. ಅಂಡ್ ಕರೆಂಟ್ ಕ್ಯಾಪಬಿಲಿಟೀಸ್, ಇವಾಗ ನಾವು ಯೂಸ್ ಮಾಡ್ತಾ ಇರುವಂತ ಬ್ಯಾಟ್ರೀಸ್ ಆಗ್ಬೋದು ಅಥವಾ ಟೆಕ್ನಾಲಜೀಸ್ ಯಾವ ತರ ಇದೆ ಅಂದ್ರೆ ಇಟ್ ವಿಲ್ ಚೂಸ್ ಲೆಸ್ ದ್ಯಾನ್ ಅ ಇಯರ್, ಅಷ್ಟು ಕಮ್ಮಿ ಇರೋಂಥ ಬ್ಯಾಟ್ರಿ ಅಥವಾ ಟೆಕ್ನಾಲಜೀಸ್ ನ ಚೂಸ್ ಮಾಡ್ತೀವಿ. ಅಂಡ್ ಪವರ್ ಕನ್ಸಂಪ್ಷನ್ ಇಸ್ ಮಚ್ ಲೆಸ್ ಅ ಕನ್ಸರ್ನ್ ಆನ್ ನೋಡ್ಸ್ ವಿಚ್ ಡು ನಾಟ್ ರಿಕ್ವೈರ್ ದ ಬ್ಯಾಟ್ರೀಸ್ ಆಸ್ ಅನ್ ಎನರ್ಜಿ. ಅಂದ್ರೆ ಎಲ್ಲಿ ನಾವು ಪವರ್ ಕನ್ಸಮ್ ನ ತುಂಬಾ ಕಮ್ಮಿ ಇರುತ್ತೋ ಅಂತ ಇದ್ರಲ್ಲಿ ಬ್ಯಾಟ್ರೀಸ್ ಒಂದು ಎನರ್ಜಿ ಸೋರ್ಸ್, ಇಟ್ ಡಸಂಟ್ ರಿಕ್ವೈರ್ ಬ್ಯಾಟ್ರೀಸ್, ಅದಕ್ಕೆ ಬ್ಯಾಟ್ರಿ ಎನರ್ಜಿ ಸೋರ್ಸ್ ಆಗಿ ಆಕ್ಟ್ ಮಾಡಲ್ಲ. ಇನ್ ದ ಸೇಮ್ ವೇ
ಇನ್ ಆರ್ಡರ್ ಟು ಸೇವ್ ಬ್ಯಾಟ್ರಿ ಲೈಫ್ ಅಥವಾ ಬ್ಯಾಟ್ರಿನ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಆ ಬ್ಯಾಟ್ರಿದು ಲೈಫ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಚೂಸ್ ಲೈಕ್ ಆಲ್ವೇಸ್ ಆಫ್ ಅಥವಾ ಡಿಸೇಬಲ್ ಎನೇಬಲ್ ಸ್ಟೇಟ್ ಅಂದರೆ ಬ್ಯಾಟ್ರಿ ಆನ್ ಸ್ಟೇಟ್ ಯಾವಾಗ ಡೇಟಾ ಬೇಕು ಅಥವಾ ಯಾವಾಗ ಆ ಡಿವೈಸ್ ಆಕ್ಟಿವ್ ಆಗಿರಬೇಕು ಅಂತ ಟೈಮಲ್ಲಿ ಮಾತ್ರ ಬ್ಯಾಟ್ರಿನ ಆನ್ ಮಾಡ್ತೀನಿ, ಬೇಡದೇ ಇರೋ ಟೈಮಲ್ಲಿ ಐ ಸ್ವಿಚ್ ಆಫ್ ದ ಬ್ಯಾಟ್ರಿ. ಸೊ ಈ ಥರ ಸೇವ್ ಮಾಡ್ಬೋದು ಬ್ಯಾಟ್ರಿನ ಅಥವಾ ಪವರ್ನ. Next, we have some of the factors on what basis the IoT constraint nodes. ಅಂದರೆ IoT constraint nodes ನಾನು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀನಿ ಅಂತ ಅಂದರೆ the first one, devices are very constrained in resources. ಅಂದರೆ ತುಂಬ ಕನ್ಸ್ಟ್ರೈನ್ ರಿಸೋರ್ಸಸ್ ಅಲ್ಲಿ ಅಂದರೆ ಕನ್ಸ್ಟ್ರೈನ್ ಏರಿಯಾನಲ್ಲಿ ಏನಾದರೂ ಡಿವೈಸಸ್ ಇದ್ದರೆ ದೇ ಕಮ್ಯುನಿಕೇಟ್ ಇನ್ಫ್ರೀಕ್ವೆಂಟ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಟ್ ಮಾಡಲ್ಲ. ಅಂದರೆ ಎಷ್ಟು ಬೈಟ್ಸ್ ಅಂದರೆ ತುಂಬ ಕಮ್ಮಿ ಬೈಟ್ಸ್ನ ಕಮ್ಯುನಿಕೇಟ್ ಮಾಡುತ್ತೆ, ಅದಕ್ಕೆ ಸೆಕ್ಯೂರಿಟಿನ ಕಂಪ್ಲೀಟಾಗಿ ಪ್ರೊವೈಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೆಪಬಿಲಿಟಿನೂ ತುಂಬ ಕಮ್ಮಿ ಇರುತ್ತೆ. ಅಂದರೆ ಐ ಮೇ ನಾಟ್ ಬಿ ಏಬಲ್ ಟು ಮ್ಯಾನೇಜ್ ದೋಸ್ ಕನ್ಸ್ಟ್ರೈನ್ ಡಿವೈಸಸ್. ಸೊ ಇಟ್ ವಿಲ್ ಹ್ಯಾವ್ ದಿ ಇನ್ಫ್ರೀಕ್ವೆಂಟ್ ಕಮ್ಯುನಿಕೇಷನ್ ಇರುತ್ತೆ, ಒಂದಷ್ಟು ಫ್ಯೂ ಬೈಟ್ಸ್ನ ಮಾತ್ರ ಟ್ರಾನ್ಸ್ಮಿಟ್ ಮಾಡುತ್ತೆ ಆ್ಯಂಡ್ ಸೆಕ್ಯೂರಿಟಿ ಇಸ್ ಆಲ್ಸೋ ಲೆಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಕೆಪಬಿಲಿಟಿ ಇಸ್ ಆಲ್ಸೋ ಲೆಸ್. ಆ್ಯಂಡ್ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ವಿಚ್ ವಿಲ್ ಹ್ಯಾವ್ ದ ನೀಡ್ ಫಾರ್ ದಿ IP ಅಡಾಪ್ಟೇಷನ್ ಮಾಡೆಲ್ ಟೆಕ್ನಿಕ್. IP ಅಡಾಪ್ಟೇಷನ್ ಮಾಡೆಲ್ ಟೆಕ್ನಿಕ್ನ ಯೂಸ್ ಮಾಡುತ್ತೆ. ಇದು ಹೆಂಗೆ ಏನಕ್ಕೆ ಅಡಾಪ್ಟೇಷನ್ ಮೆಥಡ್ನ ಯೂಸ್ ಮಾಡುತ್ತೆ ಅಂದರೆ ಗೇಟ್ವೇಸ್ ಅಥವಾ ಪ್ರಾಕ್ಸೀಸ್ ಅಂದರೆ ಕಾಪಿನ ಯೂಸ್ ಮಾಡಿಕೊಂಡು ಈಸಿಯಾಗಿ ಡೇಟಾನ ಟ್ರಾನ್ಸ್ಮಿಟ್ ಮಾಡೋ ಅಂಥ ಪರ್ಪಸ್ಗೋಸ್ಕರ ಇಟ್ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಅಡಾಪ್ಟೇಷನ್ ಮಾಡೆಲ್. ಸೊ ಇಟ್ ವಿಲ್ ಹ್ಯಾವ್ ದಿ ಕನ್ಸ್ಟ್ರೈನ್ ಇನ್ ರಿಸೋರ್ಸಸ್ ಆಗ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕೆಪಬಿಲಿಟಿ ಎಲ್ಲದರಲ್ಲೂ ಲಿಮಿಟೇಷನ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಮೇಕ್ ಯೂಸ್ ಆಫ್ ದಿ ಅಡಾಪ್ಟೇಷನ್ ಮಾಡೆಲ್ ವೇರ್ ಇಟ್ ವಿಲ್ ಮೇಕ್ ಯೂಸ್ ಆಫ್ ಗೇಟ್ವೇಸ್ ಆ್ಯಂಡ್ ಪ್ರಾಕ್ಸೀಸ್ ಇನ್ ಆರ್ಡರ್ ಟು ಹ್ಯಾವ್ ದ ಕಮ್ಯುನಿಕೇಷನ್. ನೆಕ್ಸ್ಟ್ ವಿ ಹ್ಯಾವ್ ದ ಡಿವೈಸಸ್ ವಿತ್ ಎನಫ್ ಪವರ್ ಆ್ಯಂಡ್ capacities to implement a striped down IP stack or a non-IP stack. Striped down IP stack andre where we will make use of IP stack and in a non-IP stack we will not make use of this IP protocol. Coming to this, ನಾವು ಏನಾದರೂ IP stack ನ ಯೂಸ್ ಮಾಡಿದ್ರೆ we can have the direct communication. ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು with your application servers. We can have the direct communication with your application server and this method is called as your adoption model. ಅದೇ ಥರ ನಾವೇನಾದರೂ ನಾನ್ IP ಮೆಥಡ್ ಸ್ಟ್ಯಾಕ್ನ ಯೂಸ್ ಮಾಡಿದರೆ ಅಲ್ಲೂ ನಾವು IP ಸ್ಟ್ಯಾಕ್ನ ಯೂಸ್ ಮಾಡ್ಬೋದು. ದೋ ವಿ ಕ್ಯಾನ್ use IP stack and we can also make use of your non-IP stack. Both can be used and we can communicate through your gateways. ಅಂದರೆ ಇಲ್ಲಿ ಇಂಡೈರೆಕ್ಟ್ ಕಮ್ಯುನಿಕೇಷನ್ ಆಗ್ತಾ ಇದೆ. ಡೈರೆಕ್ಟ್ ಆಗಿ ನಾನು ಅಪ್ಲಿಕೇಶನ್ ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡಲ್ಲ, ಬಟ್ ಐ ವಿಲ್ ಕಮ್ಯುನಿಕೇಟ್ ಥ್ರೂ ದ ಗೇಟ್ವೇಸ್ ಮತ್ತು ಪ್ರಾಕ್ಸೀಸ್ ಮುಖಾಂತರ ನಾನು ಅಪ್ಲಿಕೇಶನ್ ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ಇಟ್ ವಿಲ್ ಅಡಾಪ್ಟ್ ದಿ ಮಾಡೆಲ್ ಕಾಲ್ಡ್ ಆಸ್ ಯರ್ ಅಡಾಪ್ಟೇಷನ್ ಮಾಡೆಲ್ನ ಇದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ IP ಸ್ಟ್ಯಾಕ್ ಜೊತೆ ನಾವು ಡೈರೆಕ್ಟ್ ಕಮ್ಯುನಿಕೇಷನ್ ಇದ್ರೆ ಅಡಾಪ್ಷನ್ ಮಾಡೆಲ್ ಅಂತ ಹೇಳ್ತೀವಿ. ಅದೇ ತರ IP ಅಥವಾ ನಾನ್ IP ಜೊತೆ ಇಂಡೈರೆಕ್ಟ್ ಕಮ್ಯುನಿಕೇಷನ್ ದಟ್ ಇಸ್ ಥ್ರೂ ಯೋರ್ ಗೇಟ್ವೇಸ್ ಅಥವಾ ಪ್ರಾಕ್ಸೀಸ್ ಆದ್ರೆ ವಿ ವಿಲ್ ಟೆಲ್ ದಟ್ ಅಡಾಪ್ಟೇಷನ್ ಮಾಡೆಲ್. We have here is devices that are similar to your generic PCs ತರನೇ ಇರುತ್ತೆ. ಯಾವ್ದ್ರಲ್ಲಿ PC ತರಾನೇ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ಸ್ ತರ ಇರುತ್ತೆ ಅಂತಂದ್ರೆ ಇನ್ ದ ಟರ್ಮ್ಸ್ ಆಫ್ ಯುವರ್ ಕಂಪ್ಯೂಟಿಂಗ್ ಆಗ್ಬೋದು ಅಥವಾ ಪವರ್ ರಿಸೋರ್ಸಸ್ ಆಗ್ಬೋದು. ಬಟ್ ಇದರಲ್ಲೂ ಸಮ್ ಲಿಮಿಟೇಷನ್ಸ್ ಇರುತ್ತೆ. ಲಿಮಿಟೇಷನ್ಸ್ ಯಾವ್ದ್ರಲ್ಲಪ್ಪ ಅಂತಂದ್ರೆ ನೆಟ್ವರ್ಕ್ ಕೆಪಾಸಿಟೀಸ್ ಮತ್ತೆ ಬ್ಯಾಂಡ್ವಿಡ್ತ್. ನೆಟ್ವರ್ಕ್ ಕೆಪಾಸಿಟಿ ಮತ್ತೆ ಬ್ಯಾಂಡ್ವಿಡ್ತ್ ಅಲ್ಲಿ ಮಾತ್ರ ನಮಗೆ ಲಿಮಿಟೇಷನ್ಸ್ ಬರುತ್ತೆ. ಆ್ಯಂಡ್ ಈ ನೋಟ್ಸ್ನೆಲ್ಲ ನಾವು ಫುಲ್ IP ಸ್ಟ್ಯಾಕ್ ದಟ್ ಈಸ್ ಯುವರ್ ಅಡಾಪ್ಷನ್ ಮಾಡೆಲ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಬಿಲ್ಡ್ ಮಾಡ್ತೀವಿ. ವಿ ವಿಲ್ ಇಂಪ್ಲಿಮೆಂಟ್ ಯೂಸಿಂಗ್ ದಿಸ್ ಅಡಾಪ್ಷನ್ ಮಾಡೆಲ್. ಬಟ್ ಇಲ್ಲೇನು ಪ್ರಾಬ್ಲಮ್ ಆಗತ್ತೆ ಅಂತ ಅಂದರೆ ಡಿಸೈನ್ ಮತ್ತು ಅಪ್ಲಿಕೇಶನ್ ಬಿಹೇವಿಯರ್ನ ನಾನು ಕೋಪ್ ಅಪ್ ಮಾಡಬೇಕು. ಅಂದರೆ ಇಲ್ಲಿ ಬ್ಯಾಂಡ್ವಿಡ್ತ್ ಕನ್ಸ್ಟ್ರೇಂಟ್ಸ್ ಜಾಸ್ತಿ ಆಗುತ್ತೆ. ಬಿಟ್ವೀನ್ ಯರ್ ಡಿಸೈನ್ ಇಂದ ಅಪ್ಲಿಕೇಶನ್ ಬಿಹೇವಿಯರ್ ಮಧ್ಯ ನನಗೆ ಬ್ಯಾಂಡ್ವಿಡ್ತ್ ಕನ್ಸ್ಟ್ರೇಂಟ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದ ಕಾಸ್ಟ್ ರಿಕ್ವೈರ್ಡ್ ಫಾರ್ ದಿಸ್ ಕಂಪ್ಯೂಟಿಂಗ್ ಪವರ್ ಆಗ್ಬೋದು, ಮೆಮೊರಿ ಆಗ್ಬೋದು, ಸ್ಟೋರೇಜ್ ರಿಸೋರ್ಸಸ್ ಆ್ಯಂಡ್ ಪವರ್ ಕನ್ಸಂಪ್ಷನ್ ವಿಲ್ ಡಿಕ್ರೀಸ್ ಜನರಲಿ ಕಮ್ಮಿ ಆಗ್ತಾ ಬರುತ್ತೆ. ಅಟ್ ದ ಸೇಮ್ ಟೈಮ್ ನೆಟ್ವರ್ಕಿಂಗ್ ಟೆಕ್ನಾಲಜಿ ಯಾವ ಥರ ಇಂಪ್ರೂವ್ ಮಾಡ್ತೀವಿ ಆ್ಯಂಡ್ ಇಟ್ ವಿಲ್ ಆಫರ್ ಮೋರ್ ಬ್ಯಾಂಡ್ವಿಡ್ತ್ ಆ್ಯಂಡ್ ದ ರಿಲಯಬಿಲಿಟಿ. ಇನ್ ಫ್ಯೂಚರ್ ದ ಪುಶ್ ಟು ಆಪ್ಟಿಮೈಸ್ IP ಫಾರ್ ಅಂದರೆ ವಿ ವಿಲ್ ಆಲ್ಸೋ ಯೂಸ್ ದಿಸ್ ಇಂಟರ್ನೆಟ್ ಪ್ರೋಟೋಕಾಲ್ ಫಾರ್ ದಿ ಕನ್ಸ್ಟ್ರೇಂಟ್ ನೋಡ್ಸಿಗೂ ನಾವು
IP protocol na use ಮಾಡ್ಬೋದು and we can improve the technology and the cost will decreases and it will addresses to many challenges. ಅಂದ್ರೆ ಇವಾಗ ನಾವು ಏನ್ challenges ನ face ಮಾಡ್ತಿದೀವಿ, for all those challenges we can find out a solution by making use of your internet protocol for the constraint nodes also. A constrained network can have high latency. High latency ಅಂತಂದ್ರೆ ಡಿಲೇ ಜಾಸ್ತಿ ಇರುತ್ತೆ and a high potential for packet loss. Packet loss ಈಸಿಯಾಗಿ ಆಗುತ್ತೆ because ಸೆಕ್ಯೂರಿಟಿನ ನಾವು ಅಷ್ಟು ಕಂಪ್ಲೀಟ್ ಆಗಿ ಕೊಡಕ್ ಆಗಲ್ಲ. We cannot provide the complete security or we cannot guarantee that each and every packet will be passed or transmitted to the receiver correctly. ಕರೆಕ್ಟ್ ಆಗಿ ರಿಸೀವ್ ಆಗ್ತಿದೆ ಅಂತಾನೂ ಹೇಳಕ್ಕಾಗಲ್ಲ. And constrained nodes networks have a unique characteristics and the requirements. one network ಇದೆ separate characteristics ಇರುತ್ತೆ, ಅದ್ರದ್ದೇ ಬೇರೆ ತರ requirements ಇರುತ್ತೆ. In contrast with your IP network ಏನಾದ್ರೂ ನಾನು ಕನ್ಸಿಡರ್ ಮಾಡಿದ್ರೆ it will have the high stable and fast links are available if I make use of internet protocol network. internet protocol ಅನ್ನೋ protocol ನ ಯೂಸ್ ಮಾಡಿದ್ರೆ ಮಾತ್ರ I can have the stability and the fast links for the constrained networks also. But constrained networks ಅಲ್ಲಿ ಏನಿದೆ ಅಂತ ಅಂದ್ರೆ we have some of the limitations ಯಾವ್ದ್ರಲ್ಲಿ ಅಂದ್ರೆ by power and low bandwidth links ನಿಮ್ಗೆ either wireless ಆದ್ರೂ ಆಗ್ಬೋದು ಅಥವಾ wired ಆದ್ರೂ ಆಗ್ಬೋದು. They operate between few kilobits per second ಇಂದ 100 kilobits per second ವರೆಗೂ it will vary. ಅಂದ್ರೆ ಇಷ್ಟು ಡೇಟಾನ ಮಾತ್ರ ಪಾಸ್ ಮಾಡಕ್ಕಾಗತ್ತೆ and the topologies they can utilize here are star ಅಥವಾ mesh.
ಸ್ಟಾರ್ ಯೂಸ್ ಮಾಡ್ಬೋದು, ಮೆಶ್ ಯೂಸ್ ಮಾಡ್ಬೋದು, ಅಥವಾ ಕಾಂಬಿನೇಷನ್ ಆಫ್ ದಿಸ್ ಸ್ಟಾರ್ ಅಂಡ್ ಮೆಶ್ ಟೊಪಾಲಜಿ, ಅಂಡ್ ಇಟ್ ಶುಡ್ ensure that the proper operation is taking place. ಕರೆಕ್ಟ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂತ ಹೇಳಬೇಕು. And we have within a constraint network. Within a constraint network, we may have the addition to your limited bandwidth. Limited bandwidth ಗೆ ಇನ್ನೊಂದು ಎಕ್ಸ್ಟ್ರಾನ ಆಡ್ ಮಾಡ್ಬೋದು, and it is not usual for the packet delivery rate, that is your PDR, packet delivery rate, which will to oscillate between your low and high percentage. Low ಮತ್ತೆ high percentage ಮಧ್ಯ, like it will calculate how the packet has been delivered, whether it has been delivered correctly or not ಅಂತ ಚೆಕ್ ಮಾಡೋದಕ್ಕೆ we have a method called as your packet delivery rate. Large bursts of unpredictable errors and even loss of connectivity at times may occur. ಅಂದ್ರೆ ಅನ್ಪ್ರಿಡಿಕ್ಟಬಲ್, ನಾವು ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ ಈ ತರ ಎರರ್ ಬರುತ್ತೆ ಅಂತ, ಅಥವಾ ಕನೆಕ್ಷನ್ ಫೇಲ್ ಆಗ್ಬಿಡ್ಬೋದು ಸಮ್ಟೈಮ್ಸ್ ವಿತೌಟ್ ದ ನಾಲೆಡ್ಜ್ ಆಫ್ ದ ಯೂಸರ್. And as we all know that constraint networks ಅಲ್ಲಿ low bandwidth ಇರುತ್ತೆ, so that overreacts can lead a network collapse. Complete network ಏನಿರುತ್ತೋ that can be a collapsed one, collapse ಆಗ್ಬಿಡ್ಬೋದು. And in summary, constraint nodes and networks pose major challenge for IoT connectivity. ಅಂದ್ರೆ ಈ ಕನ್ಸ್ಟ್ರೇಂಟ್ ನೆಟ್ವರ್ಕ್ಸ್ ಮತ್ತೆ ಕನ್ಸ್ಟ್ರೇಂಟ್ ನೋಡ್ಸ್ ಏನಿದೆಯೋ ಐಒಟಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿ ಆಕ್ಟ್ ಮಾಡ್ತಾ ಇದೆ. ಇನ್ ಟರ್ನ್ they have led various standard organization to work on optimizing protocols for the IoT. ಅಂದ್ರೆ they are trying to develop some of the protocols. ಇದನ್ನೆಲ್ಲ ಯೂಸ್ ಮಾಡೋದು ಅಂದ್ರೆ ಈ ತರ ಚಾಲೆಂಜಸ್ ನ ಫೇಸ್ ಮಾಡೋದಕ್ಕೋಸ್ಕರ they are developing some of the protocols ನ ಡೆವಲಪ್ ಮಾಡಿ they can service those constraint nodes and constraint networks also. So they are trying to build a standard organization which can provide the protocols in order to work on with your constraint nodes and constraint networks. Next we have the IP versions, like what version we are using, IPv4 or IPv6. So we have an organization called as IETF which is working on the transition of IPv4 to IPv6. IPv4 ಇಂದ IPv6 ಗೆ ಹೆಂಗೆ ಟ್ರಾನ್ಸಿಷನ್ ಆಗ್ತಿದೆ ಅನ್ನೋ ಬೇಸಿಸ್ ಮೇಲೆ IETF organization is working on. What is the major difference between your IPv4 and IPv6? Though we are using IPv4, why we need to transmit ಅಂದ್ರೆ ಏನಕ್ಕೆ ಟ್ರಾನ್ಸ್ಮಿಟ್ ಆಗಬೇಕು IPv4 ಇಂದ IPv6 ಗೆ ಅಂತ ಅಂದ್ರೆ the main difference ಏನಪ್ಪಾ ಅಂದ್ರೆ addressing space, where IPv4 ಅಲ್ಲಿ ನಮಗೆ just 32 bit addressing mode ಸಿಗುತ್ತೆ, where IPv6 ಅಲ್ಲಿ ನಮಗೆ 128 bit addressing capacity ಇದೆ. So the difference between these two, IPv4 and IPv6, we have already studied in the network part. Main difference ಏನಪ್ಪಾ ಅಂದ್ರೆ lack of address space in your IPv4. As I have told, the difference, IPv6 has a much larger range of address, that is 128 bit addressing capacity irodrinda we will go for IPv6. Today both versions of IP run over the internet, but most traffic is still available and traffic ತುಂಬಾ ಜಾಸ್ತಿ ಇದೆ ಯಾವ್ದ್ರಲ್ಲಿ ಅಂದ್ರೆ IPv4 based applications ಅಲ್ಲಿ, and a variety of factors will dictate whether IPv4, IPv6 or both can be used in an IoT solution. ನಾವು just IPv4 ನ ಯೂಸ್ ಮಾಡ್ಬೋದು, ಇಲ್ಲ IPv6 ನ ಯೂಸ್ ಮಾಡ್ಬೋದು, ಅಥವಾ we can have the combination in order to generate the IoT solution. Most of these factors include a legacy protocol or technology which will support only IPv4. ನಮ್ಮ ಹತ್ರ ಇರೋ factors ಅಂದ್ರೆ IoT field ಅಲ್ಲಿ ಇರುವಂತ protocols ಅಥವಾ technologies ನ consider ಮಾಡಿದ್ರೆ where it will support the technologies will support only IPv4, but it may not support your IPv6.
Coming to the serial communication, where many legacy devices ಅಂದ್ರೆ existing devices ಇರತ್ತೆ. n number of industries ನಲ್ಲಿ existing devices ಇರತ್ತೆ. For example, manufacturing ಆಗ್ಬೋದು, utilities or communicating through serial lines data is transferring through either proprietary ಆಗ್ಬೋದು ಅಥವಾ standard protocols ನ use ಮಾಡ್ಕೊಂಡು I can have the communication. In past, communicating this serial data over any sort of distance could be handled by an modem connection ನ use ಮಾಡ್ಕೊಂಡು ನಾನು communicate ಮಾಡ್ಬೋದಾಯ್ತು. ಅಂದ್ರೆ I can exchange the data. But today ಏನಾಗ್ತಿದೆ, serial port of the legacy device to a nearby serial port on a piece of communication equipment, typically a router. Router, as we have studied this communication ಎಲ್ಲ ನಾವು ನೆಟ್ವರ್ಕ್ಸ್ ಅಲ್ಲಿ ಓದಿದೀವಿ. ಕಮ್ಯುನಿಕೇಟ್ ಒನ್ ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ ನಾನು ಡೇಟಾ ಸೆಂಡ್ ಮಾಡ್ಬೇಕು ಅಥವಾ ಇನ್ ಆರ್ಡರ್ ಟು ಹ್ಯಾವ್ ದ ಕಮ್ಯುನಿಕೇಶನ್ ಅಂತ ಅಂದ್ರೆ ನಾನು ಅಲ್ಲಿ ಒಂದು ಇಂಟರ್ಮೀಡಿಯೇಟ್ ನೋಡ್ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದಿತ್ತು. ದಟ್ ಕುಡ್ ಬಿ ಅ ರೂಟರ್ ಆರ್ ಅ ಸ್ವಿಚ್. ದೆನ್ ದ ಲೋಕಲ್ ರೂಟರ್ ಏನ್ ಮಾಡುತ್ತೆ, ಸೀರಿಯಲ್ ಟ್ರಾಫಿಕ್ ನ IP ಇಂದ ಸ್ಪಾನ್ ಅಂದ್ರೆ ಇಟ್ ವಿಲ್ ಫಾರ್ವರ್ಡ್ ದಟ್ ಪರ್ಟಿಕ್ಯುಲರ್ ಡೇಟಾ ಪೀಸ್ ಇನ್ ಟು ಯುವರ್ ಸೆಂಟ್ರಲ್ ಸರ್ವರ್. ಸೆಂಟ್ರಲ್ ಸರ್ವರ್ಗೆ ಸೆಂಡ್ ಮಾಡುತ್ತೆ ಇನ್ ಆರ್ಡರ್ ಟು ಹ್ಯಾವ್ ದ ಪ್ರೊಸೆಸಿಂಗ್. Encapsulation, I can provide the security for your router through by encrypting those serial protocols. Serial protocols na use ಮಾಡ್ಕೊಂಡು I can have the encapsulation, and which will the mechanism such as your raw socket TCP or UDP. TCP ಅಥವಾ UDP method na use ಮಾಡ್ಬೋದಿತ್ತು. Raw socket session can run both on both IPv4 and IPv6. where current implementation, ಇವಾಗಿನ implementation ನಮಗೆ available ಇರೋದು all on your IPv4 only. IPv4 ನಾವು ಬೇಸ್ ಆಗಿ ಇಟ್ಕೊಂಡು we can have this socket session ಅಂದ್ರೆ we can have the serial port transmission. Next we have the IPv6 adaptation layer. Coming to this IPv6 adaptation layer, for some of the physical and data link layers we have some of the standard IoT protocols. ಅಂದ್ರೆ we have created some of the protocols. ಈ ರೀಸೆಂಟ್ ಟೆಕ್ನಾಲಜೀಸ್ಗೆ ಯೂಸ್ ಆಗುವಂತ ಒಂದಷ್ಟು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ನಾವು ಡೆವಲಪ್ ಮಾಡಿದೀವಿ, ಅಂಡ್ ದಟ್ ವಿಲ್ ಬಿ ಸಪೋರ್ಟೆಡ್ ಓನ್ಲಿ ಬೈ ಯರ್ IPv6. While the most common physical and data link layers which can be used in your adaptation layers for both the versions, ನಾವು IPv4 ಅಥವಾ IPv6 ನ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಕಾಮನ್ ಫೀಚರ್ಸ್ ಲೈಕ್ ಫಿಸಿಕಲ್ ಮತ್ತೆ ಡೇಟಾ ಲಿಂಕ್ ಲೇಯರ್ಸ್ ಅಲ್ಲಿ ಏನಿರುತ್ತೋ ಅದನ್ನ ನಾವು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಬಹುದು. ಅಂಡ್ such as the newer technologies like your IEEE 802.15.4, that is your wireless personal area network, that is WPA, and IEEE 1901.2 and ITU G.9903, that is narrow banded power line communication, that is NPLC, where it can have only IPv6 adaptation layer specified. IPv4 version agala for the newer technologies. This means that any devices implementing a technology requires an IPv6 adaptation layer ide antandre we can have the communication over the IPv6 network only. IPv6 network idre sub network idre matra I can have the communication. This is reinforced by the IETF routing protocol, that is we can make use of the routing protocol like your LLNS, that is where LLNS stands for your LLN stands for the low power and lossy networks, that is a protocol, and RPL stands for your routing protocol for low power and lossy networks. So these are the two protocols that can run only on the IPv6. So on IPv6 these two protocols can run. So this is about your IPv6 adaptation layer. So these are the four factors on which the IPv4 and IPv6 has been on which where we can apply this IPv4 or IPv6. That is your application protocol. The second one is your cellular provider and technology. Third one is your serial communication, and the last one is your IPv4 adaptation layer. So these are the four factors that should be applied to your IPv4 and IPv6 in order to have the support of IPv6 and IPv4 in the IoT field. So in the next presentation
Let us see optimizing the internet protocol for the IoT.